ಹಲೋ ಅಮ್ಮ, ಹೇಗಿದೀಯಾ? ಚೆನ್ನಾಗಿದೀಯಾ? ಊಟ ಆಯ್ತಾ ಅಮ್ಮ? ಹೇಳ್ ಮಗ, ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ಇನ್ನೂ ಊಟ ಆಗಿಲ್ಲ ಕಣೋ. ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ಕಣಪ್ಪ. ನೀವೀಗ ಹೇಳಿದ್ರೆ ನಾನೇನ್ ಮಾಡ್ಲಮ್ಮ? ನಾನೇನ್ ಪಕ್ಕದಲ್ಲ ಇದ್ದೀನಿ. ಸಿಲಿಂಡರ್ ಇವಾಗ ಖಾಲಿ ಆಗಿದೆ ಅಂತ ಹೇಳಿದ್ರೆ ಆ ಊರಿಂದ ಊರಿಗೆ ಬಂದಿಲ್ವೇನಮ್ಮ? ನೀ ಅದನ್ನ ಅರ್ಥ ಮಾಡ್ಕೋಬೇಕಮ್ಮ. ಪರವಾಗಿಲ್ಲ ಬಿಡಪ್ಪ, ಇವತ್ತು ಹಸ್ಕೊಂಡ ಮಲ್ಕೊಂತೀನಿ. ನಾಳೆ ಸಿಲಿಂಡರ್ ಬುಕ್ ಮಾಡುವಂತಿ. ನಿಂದು ಊಟ ಆಯ್ತಾ ಮಗನೇ? ಅಮ್ಮ ಅಮ್ಮ ಯಾರದು ಇಷ್ಟು ಹೊತ್ತಿನಲ್ಲಿ? ಏನಪ್ಪ ನೀ ಇಷ್ಟೊತ್ತಲ್ಲಿ ಬಂದಿದೀಯಾ? ಯಾಕೋ ಮಗ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದೀಯಾ? ಏನಾಯ್ತು? ಲೋ ಮಗ, ಮನೇಲಿ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ಅಂತೆ ಕಣೋ. ಅಮ್ಮ ಹಸ್ಕೊಂಡು ಮಲ್ಕೊಂತಾಳಂತೆ ಕಣೋ. ಪ್ಲೀಸ್ ಕಣೋ, ಮನೆಗೆ ಹೋಗಿ ಊಟ ಕೊಟ್ಟು ಬರ್ತೀಯಾ? ಲೋ, ನಮ್ಮಮ್ಮ ಬೇರೆ ನಿಮ್ಮಮ್ಮ ಬೇರೆನಾ? ಇರೋ, ಊಟ ಕೊಟ್ಟು ಬರ್ತೇನೆ. ನೀ ರಿಕ್ವೆಸ್ಟ್ ಮಾಡ್ಕೋಬೇಕಾ ನನಗಿಷ್ಟು? ಅಮ್ಮ, ರವಿ ಊಟ ಕೊಡಕ್ಕೆ ಹೇಳಿದ್ನಮ್ಮ. ತಗೊಳ್ಳಿ ಅಮ್ಮ ಊಟನ. ಇಷ್ಟು ಹೊತ್ತಿನಲ್ಲಿ ಬಂದಿದೆಯಲ್ಲಪ್ಪ. ಅವನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಇಷ್ಟೊತ್ತಿನಲ್ಲ ಬರೋದು? ಲೋ ಮಗ, ಅಮ್ಮನಿಗೆ ಊಟ ಕೊಟ್ಟು ಹೋಗ್ತಾ ಇದೀನಿ ಕಣೋ. ಥ್ಯಾಂಕ್ ಯು ಮಗ, ನಮ್ಮಮ್ಮನಿಗೆ ಊಟ ಕೊಟ್ಟಿದ್ದಕ್ಕೆ. ನಿಮ್ಮಂಥ ಫ್ರೆಂಡ್ಸ್ ಇರೋದ್ರಿಂದನೇ ನಾವು ದೂರ ಕೆಲಸ ಮಾಡ್ತಾ ಇದ್ರೂ ಧೈರ್ಯವಾಗಿರೋದು. ಥ್ಯಾಂಕ್ ಯು ಮಚ್ಚ, ಲವ್ ಯು ಮಚ್ಚ.